ಹೆಲೋ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಜಿರೇನಿಯಂ ಹೂವು. ಈ ಗಿಡದ ಬಗ್ಗೆ ನಾನಿವತ್ತು ಫುಲ್ ಡೀಟೇಲಾಗಿ ಹೇಳ್ತೀನಿ. ಅದನ್ನು ಹೇಗೆ ನೆಡೋದ್ರಿಂದ ಹಿಡಿದು ಕಟ್ಟಿಂಗ್ ಹೇಗೆ ತೊಗೊಳ್ಳೋದು, ಪ್ರೊಪಗೇಷನ್ ಹೇಗೆ ಮಾಡೋದು, ಕೇರ್ ಹೇಗೆ ತೊಗೊಳ್ಳೋದು, ಅದನ್ನೆಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜಿರೇನಿಯಂ ಗಿಡಗಳನ್ನ ನಾವು ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಹಳ್ಳಿ ಸೈಡಲ್ಲಂತೂ ಪ್ರತಿ ಮನೆಗಳಲ್ಲೂ ಇರುತ್ತೆ. ಎಷ್ಟೇ ಹಳೆ ಗಿಡಗಳಾದರೂ ಇದು ಬೇಜಾರಾಗಲ್ಲ ನಿಮಗೆ. ಇದ್ರ ಹೂವು ಯಾವಾಗಲೂ ಇದೇ ರೀತಿ ಕಲರ್ಫುಲ್ ಆಗಿರೋದ್ರಿಂದ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಜಿರೇನಿಯಮ್ಮಲ್ಲಿ 2 ಥರದ್ದಿರುತ್ತೆ. ಒಂದು ಈ ರೀತಿ ಶಬ್ಸ್ ಥರ ಪಾಟಲ್ಲಿ ಬೆಳೆಯುವಂಥದ್ದು, ಇದು ಜಾಸ್ತಿ ಎತ್ತರ ಬೆಳೆಯಲ್ಲ. ಇನ್ನೊಂದು ಐವಿ ಅಂತ ಹೇಳ್ತಾರೆ, ಅದು ಬಳ್ಳಿ ಥರ, ಎಲೆಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎರಡರದ್ದು ಹೂ ಮಾತ್ರ ಒಂದೇ ರೀತಿ ಇರುತ್ತೆ. ಇದೇ ಜಿರೇನಿಯಂ ಐವಿ ಅಂದರೆ ಅದರದ್ದು ಎಲೆ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಇದನ್ನು ನಾನು ಹೊಸದಾಗಿ ತಂದು ಹಾಕಿರೋವಂಥ ಗಿಡ, ಅದಕ್ಕೆ ಇನ್ನೂ ಹೂ ಬಿಟ್ಟಿಲ್ಲ. ಈಗ ಸದ್ಯಕ್ಕೆ ಇದನ್ನು ಪಾಲಿಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಈ ಜಿರೇನಿಯಂ ಪ್ಲ್ಯಾಂಟು ಒಂದು ಪರ್ಮನೆಂಟ್ ಪ್ಲ್ಯಾಂಟ್, ವರ್ಷ ಪೂರ್ತಿ ಹೂ ಬಿಡೋ ಅಂಥ ಗಿಡ ಇದು. ಏಪ್ರಿಲ್ ಮೇನಲ್ಲಿ ಸ್ವಲ್ಪ ಹೂ ಕಡಿಮೆ ಇರುತ್ತೆ, ಅದು ಬಿಟ್ಟರೆ ಎಲ್ಲ ತಿಂಗಳಲ್ಲೂ ಸದಾ ಹೂವಿರೋಂಥ ಗಿಡ ಇದು. ಆದರೆ ಟೈಮಿಗೆ ಕರೆಕ್ಟಾಗಿ ನಾವು ಕಟ್ಟಿಂಗ್ ಮಾಡ್ತಾ ಇರಬೇಕು, ಒಣಗೋಗಿರೋ ಹೂನ ತೆಗಿತಾ ಇರಬೇಕು. ಈ ಜಿರೇನಿಯಂನ ನೀವು ನರ್ಸರಿಯಿಂದ ಗಿಡ ತಂದು ನೆಡೋದಾದರೆ ಸ್ವಲ್ಪ ದೊಡ್ಡ ಗಿಡನೇ ತಗೊಳ್ಳಿ. ಚಿಕ್ಕ ಗಿಡ ಆದರೆ ತುಂಬ ನಿಧಾನವಾಗಿ ಬರುತ್ತೆ, ದೊಡ್ಡ ಗಿಡ ಆದರೆ ಬೇಗ ಹೂ ಬಿಡುತ್ತೆ. ಈ ಸೀಸನಲ್ ಫ್ಲವರ್ಸ್ದು ರೂಟ್ಸ್ ಎಲ್ಲ ತುಂಬ ಉದ್ದ ಬೆಳೆಯಲ್ಲ. ಈ ಪಾಟಲ್ಲಿ ಅರ್ಧದಷ್ಟು ಮಾತ್ರ ಬೆಳೆಯುತ್ತೆ, ಹಾಗಾಗಿ ನಾವು ಚಿಕ್ಕ ಪಾಟ್ ತೊಗೊಂಡ್ರೆ ಸಾಕು. ನಾನಿವಾಗ ತೋರಿಸ್ತಾ ಇರೋದು ದೊಡ್ಡ ಪಾಟೇ ಆಯಿತು. ಇದಕ್ಕಿಂತ ಚಿಕ್ಕ ಸೈಜ್ದು 9 ಇಂಚಿನ ಪಾಟಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಗಿಡ ತೊಗೋಬೇಕಾದ್ರೆ ಹೂವು ಮತ್ತು ಮೊಗ್ಗುಗಳು ಜಾಸ್ತಿ ಇರೋದನ್ನ ನೋಡಿಬಿಟ್ಟು ತಗೊಳ್ಳಿ. ಮನೆಗೆ ತಂದು ಕೂಡಲೇ ಆ ಮೊಗ್ಗುಗಳೆಲ್ಲ ಅರಳುತ್ತಲ್ಲ, ಆವಾಗ ನಮಗೆ ಖುಷಿ ಆಗುತ್ತೆ. ಈ ಜಿರೇನಿಯಂಗೆ ಪಾಟಿಂಗ್ ಮಿಕ್ಸ್ ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನಾನು ಟಬ್ಬಲ್ಲಿ ಮರಳು ಹಾಕಿಟ್ಕೊಂಡಿದ್ದೀನಿ. ಇವಾಗ ಹಾಕ್ತಾ ಇರೋದು ಹಸುವಿನ ಗೊಬ್ಬರ, ಅದು ಕಾಂಪೋಸ್ಟ್. ಮರಳು ಮತ್ತು ಮಣ್ಣು ಎರಡನ್ನೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಸ್ಕ್ರೀನಲ್ಲಿ ಹಾಕ್ತೀನಿ ಅದರದ್ದು ರೇಷಿಯೋ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಲಾಸ್ಟಲ್ಲಿ ಕೋಕೋಪಿಟ್ ಹಾಕ್ಕೊಳ್ತಾ ಇದ್ದೀನಿ. ಕೋಕೋಪಿಟ್ ಮತ್ತು ಹಸುವಿನ ಗೊಬ್ಬರ ಎರಡೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಹೂ ಜಾಸ್ತಿ ಬಿಡೋ ಅಂಥ ಗಿಡಗಳಿಗೆ ಕಾಂಪೋಸ್ಟ್ ನಾವು ಜಾಸ್ತಿ ಹಾಕಿದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಆರ್ಗ್ಯಾನಿಕ್ ಕಾಂಪೋಸ್ಟ್ ಸಿಗದೇ ಇರೋರು ಶಾಪಲ್ಲಿ NPK ಅಂತ ಸಿಗುತ್ತಲ್ಲ, ಅದನ್ನು ತಂದುಬಿಟ್ಟು ಹಾಕೋಬೋದು. ಈ 4 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಿರೇನಿಯಮ್ಮಲ್ಲಿ ತುಂಬ ಕಲರ್ಸ್ ಮನೆಯಲ್ಲೇ ಇತ್ತು, ಆದರೆ ಈ ರೆಡ್ ಕಲರ್ ಒಂದು ಇರಲಿಲ್ಲ, ಹಾಗಾಗಿ ಇದನ್ನ ನರ್ಸರಿಯಿಂದ ತಂದಿದ್ದೆ. ಅದನ್ನು ನೆಡೋದನ್ನು ತೋರಿಸ್ತೀನಿ ಇವಾಗ. ಪಾಟಿನ ತಳಕ್ಕೆ ಡ್ರೈನೇಜ್ ಹೋಲ್ಗೆ ಟೈಲ್ಸ್ ಪೀಸ್ಗಳನ್ನ ಇಟ್ಕೋಬೇಕು. ನಾವು ಗಿಡಕ್ಕೆ ನೀರು ಹಾಕಿದಾಗ ಪಾಟಲ್ಲಿರೋ ಮಣ್ಣು ಮತ್ತು ಗೊಬ್ಬರ ಎರಡೂ ಡ್ರೈನೇಜ್ ಹೋಲ್ ಮೂಲಕ ಹರಿದು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಟೈಲ್ಸ್ ಪೀಸ್ಗಳನ್ನ ಇಟ್ಕೋಬೇಕು. ಆ ಟೈಲ್ಸ್ ಪೀಸ್ ಮೇಲೆ ಈ ತೆಂಗಿನ ನಾರನ್ನು ಇಡ್ತಾ ಇದ್ದೀನಿ. ಇದ್ರ ಬದಲು ನೀವು ತೆಳುವಾಗಿರೋ ನೆಟ್ ಅಥವಾ ಕ್ಲಾತ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಯಾಕೆ ಅಂತ ಅಂದರೆ ಬರೀ ನೀರು ಮಾತ್ರ ಹೊರಗಡೆ ಹೋಗಬೇಕು, ಮಣ್ಣು ಡ್ರೈನೇಜ್ ಹೋಲ್ ಮೂಲಕ ಹೋಗೋದನ್ನು ತಡೆಯೋದಕ್ಕೆ. ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪಾಟಿಂಗ್ ಮಿಕ್ಸ್ನ ಇವಾಗ ನಾನು ಪಾಟಲ್ಲಿ ಹಾಕಿಬಿಟ್ಟು ಗಿಡನ ನೆಡ್ತೀನಿ. ಗಿಡಕ್ಕೆ ನಾನು ಹಿಂದಿನ ದಿನವೇ ನೀರನ್ನು ಚೆನ್ನಾಗಿ ಹಾಕಿಟ್ಕೊಂಡಿದ್ದೆ, ಮಣ್ಣು ಸ್ವಲ್ಪ ಲೂಸ್ ಆಗಿದ್ದರೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ. ಪಾಟನ್ನು ಹೊರಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಮಣ್ಣು ಲೂಸ್ ಆಗಿ ಗಿಡ ಈಸಿಯಾಗಿ ಹೊರಗಡೆ ಬರುತ್ತೆ. ಗಿಡದಲ್ಲಿ ಈಗಾಗಲೇ ಒಣಗಿರೋ ಕಡ್ಡಿಗಳು ಅಥವಾ ಎಲೆಗಳೇನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ನೆಡಬೇಕು. ನೆಡಬೇಕಾದ್ರೆ ಗಿಡದ ಬುಡನ ನಿಧಾನವಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೆಡಬೇಕು. ರೆಡ್ ಕಲರ್ ಜಿರೇನಿಯಂನ ನೆಟ್ಟು ಕರೆಕ್ಟಾಗಿ 1 ತಿಂಗಳಾಗಿದೆ. ಇವಾಗ ಈ ರೀತಿ ಇದೆ ನೋಡೋಕ್ಕದು. ಈ ಹೂಗಳಲ್ಲೂ 2 ರೀತಿ ಇರುತ್ತೆ. ಒಂದು ಸಿಂಗಲ್ ವಾಲ್ ಪೆಟಲ್ ಅಂತ ಈ ರೀತಿ ಇರುತ್ತೆ, ಒಂದೇ ಲೇಯರ್ ಇರುತ್ತೆ. ಇದು ಡಬಲ್ ವಾಲ್ ಪೆಟಲ್ಸ್ ಅಂತ 2 ಲೇಯರಲ್ಲಿ ಬರುತ್ತೆ. ಇದು ನೋಡೋಕ್ಕೆ ದೂರದಿಂದ ಒಂದೇ ರೀತಿ ಕಾಣಿಸ್ತಾ ಇರುತ್ತೆ, ಹತ್ತಿರದಿಂದ ಅಬ್ಸರ್ವ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಈ ಜಿರೇನಿಯಂಗೆ ಸನ್ಲೈಟ್ ತುಂಬ ಜಾಸ್ತಿ ಬೀಳ್ತಾ ಇರಬೇಕು. ಬಿಸಿಲು ಚೆನ್ನಾಗಿ ಬಿದ್ದರೆ ಮಾತ್ರ ಹೂಗಳು ಜಾಸ್ತಿ ಅರಳ್ತಾ ಇರುತ್ತೆ. ಆದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತುಂಬ ಜಾಸ್ತಿ ಬಿಸಿಲಿರುತ್ತಲ್ಲ, ಅಂಥ ಟೈಮಲ್ಲಿ ಮಧ್ಯಾಹ್ನದ ಬಿಸಿಲನ್ನು ಮಾತ್ರ ಅವಾಯ್ಡ್ ಮಾಡಬೇಕು. ಈ ಜಿರೇನಿಯಮ್ಮಲ್ಲಿ ಎಷ್ಟು ಸ್ಟೆಮ್ಸ್ ಇರುತ್ತೆ ಅಷ್ಟರಲ್ಲೂ ಹೂ ಬಿಡುತ್ತೆ. ಪ್ರತಿ 10 ದಿನಕ್ಕೊಂದ್ಸಲ ಮೊಗ್ಗುಗಳು ಬೆಳೀತಾ ಇರುತ್ತೆ. ಹೊಸ ಗ್ರೋತ್ ಬರ್ತಾನೆ ಇರುತ್ತೆ. ಇದರಲ್ಲಿ ನಾವು ಅದನ್ನ ಪಿಂಚಿಂಗ್ ಮಾಡ್ತಾಯಿದ್ರೆ ಗಿಡ ತುಂಬ ಬುಷಿಯಾಗಿ ಕಾಣಿಸುತ್ತೆ.
ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಹೊಸ ಗ್ರೋತ್ ಬೆಳೀತಾ ಇದೆ. ಇದನ್ನು ಪಿಂಚಿಂಗ್ ಮಾಡೋದ್ರಿಂದ, ಅಂದರೆ ಕಟ್ ಮಾಡಿಬಿಟ್ಟು ತೆಗೆಯೋದ್ರಿಂದ ಅಲ್ಲಿ 2 ಹೊಸ ಬ್ರ್ಯಾಂಚಸ್ಗಳು ಹುಟ್ಕೊಳ್ಳುತ್ತೆ. ಇದೇ ರೀತಿ ಎಲ್ಲ ಸ್ಟೆಮ್ಸಲ್ಲೂ ಮಾಡ್ತಾ ಹೋದರೆ ಗಿಡ ತುಂಬ ಬುಷಿಯಾಗಿ ಬರುತ್ತೆ, ಹೂನು ತುಂಬ ಜಾಸ್ತಿ ಬಿಡುತ್ತೆ. ಇದನ್ನು ಗ್ರೋಯಿಂಗ್ ಪಾಯಿಂಟ್ ಅಂತಾರೆ. ಇದನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಗಿಡಕ್ಕೇನು ಪ್ರಾಬ್ಲಮ್ ಆಗಲ್ಲ. ಹೊಸದಾಗಿ ಬರೋ ಬ್ರ್ಯಾಂಚಸ್ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಗಿಡಕ್ಕೆ ನೀರಿನ ವಿಷಯದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪನೂ ಓವರ್ ವಾಟ್ರಿಂಗ್ ಆಗಬಾರ್ದು. ನೀರಿಲ್ದೇ ಈ ಗಿಡ ಎಷ್ಟು ದಿನ ಬೇಕಾದರೂ ಬದುಕುತ್ತೆ. ಆದರೆ ನೀರು ಜಾಸ್ತಿ ಆದರೆ ಮಾತ್ರ ಕೊಳಿಯೋಕ್ಕೆ ಶುರುವಾಗುತ್ತೆ. ನೀರು ಜಾಸ್ತಿಯಾಗಿ ಇದು ಬುಡದಿಂದನೇ ಕೊಳಿತಾ ಬಂದಿದೆ. ಈಗ ಮಳೆಗಾಲ ಬೇರೆ ಆಗಿರೋದ್ರಿಂದ ನಾವೆಷ್ಟೇ ಸೈಡಲ್ಲಿ ಇಟ್ಟಿದ್ರು ಪಾಟ್ಗಳನ್ನ, ಸ್ವಲ್ಪನಾದರೂ ನೀರು ಹಾರುತ್ತೆ, ಆವಾಗ ಇದು ಕೆಳಗಿಂದನೇ ಕೊಳಿತಾ ಬರುತ್ತೆ. ಇನ್ನೂ ಒಂದು ಸ್ಟೆಮ್ ಇದೆ, ಅದು ಕೂಡ ಅದೇ ರೀತಿಯಾಗಿದೆ, ತೋರಿಸ್ತೀನಿ ಇವಾಗ. ಇದು ಕೂಡ ಕೆಳಗಡೆಯಿಂದನೇ ಕೊಳ್ತೋಗ್ಬಿಟ್ಟಿದೆ. ಇದನ್ನು ವೇಸ್ಟ್, ಇದರಿಂದ ಏನು ಪ್ರಯೋಜನ ಇಲ್ಲ, ಇದನ್ನು ಎಸಿಲೇಬೇಕಾಗತ್ತೆ. ನೀರು ಹಾಕೋಕ್ಕೆ ಮುಂಚೆ ಮಣ್ಣನ್ನು ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಮಾಯ್ಶ್ಚರ್ ಇದ್ದರೆ ಹಾಕಲೇಬಾರ್ದು, ತುಂಬ ಡ್ರೈ ಆಗಿದ್ದರೆ ಮಾತ್ರ ಹಾಕಬೇಕು. ಈ ಜಿರೇನಿಯಮ್ನ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು. ಗಿಡದಲ್ಲಿ ನಾವು ಕಟ್ಟಿಂಗ್ ತೊಗೋಬೇಕಾದ್ರೇ 2 ನೋಟ್ಸ್ ಮಧ್ಯ, 2 ಗೆಣ್ಗಳ ಮಧ್ಯ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ಮೇಲೆ ಅದ್ರ ಪಕ್ಕ ಇರೋ ಎಲೆಗಳನ್ನೆಲ್ಲ ತೆಗೆದುಬಿಡಬೇಕು. ಈ ರೀತಿ ಬರೀ ಕಡ್ಡಿ ಮಾತ್ರ ಇರಬೇಕು. ಈ ಜಿರೇನಿಯಮ್ಮಲ್ಲಿ ಒರಿಜಿನಲ್ ಪ್ಲ್ಯಾಂಟ್ಗಿಂತ ಇವಾಗ ನಾವು ಈ ಥರ ಕಟ್ಟಿಂಗ್ ತೊಗೊಂಡ್ವಲ್ಲ, ಇದನ್ನು ನೆಟ್ಟರೆ ಒರಿಜಿನಲ್ ಪ್ಲ್ಯಾಂಟ್ಗಿಂತ ಇದು ಚೆನ್ನಾಗಿ ಬರುತ್ತೆ. ಈ ಗಿಡದ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಈ ರೀತಿ ಕಟ್ಟಿಂಗ್ಸನ್ನ ನಾವು ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಗಾಳಿ ಆಡೋ ಜಾಗದಲ್ಲಿ ಇಟ್ಟಿದ್ರೆ ಅದನ್ನ 1 ತಿಂಗಳು ಬಿಟ್ಬಿಟ್ಟು ನಾವು ನೋಡಿದ್ರೂ ಆ ಗಿಡ ಸತ್ತೋಗಿರಲ್ಲ. ಅದನ್ನು ನೆಟ್ಟರೆ ಆ ಕಟ್ಟಿಂಗ್ನ ಪುನಃ ಅದರಲ್ಲಿ ಹೊಸ ಚಿಗುರು ಬರುತ್ತೆ. ನೋಡೋಕ್ಕೆ ಒಣಗೋಗಿರೋ ಕಡ್ಡಿ ಥರ ಇರುತ್ತೆ, ಆದರೆ ಅದನ್ನ ನೆಟ್ಟರೆ ಪುನಃ ಹಸಿರಾಗಿ ಬರುತ್ತೆ. ಈ ಜಿರೇನಿಯಮ್ಮಲ್ಲಿ ಹೂಗಳು ತುಂಬ ಒಣಗ್ತಾ ಇರುತ್ತೆ. ಹೂವು ಅರಳಿ ಹೋದ್ಮೇಲೆ ಒಣಗಿರುತ್ತಲ್ಲ, ಅದನ್ನು ತೆಗಿತಾ ಇರಬೇಕು. ಎಲೆಗಳು ಅಷ್ಟೇ ಒಣಗ್ತಾ ಇರುತ್ತೆ, ಅದನ್ನು ಆಗಾಗ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಹೂ ಅರಳಿ ಒಣಗೋಗಿರುತ್ತಲ್ಲ, ಅದನ್ನು ಮಾತ್ರ ಕಟ್ ಮಾಡಿಬಿಟ್ಟು ತೆಗಿಬೇಕು. ಅದರಲ್ಲೇ ಮೊಗ್ಗುಗಳಿದ್ದರೆ ಅದನ್ನು ಹಾಗೆ ಬಿಡಬೇಕು. ಜಿರೇನಿಯಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದೇ ಅದು. ಯಾಕಂದರೆ ಗಿಡ ತುಂಬ ಹೂ ಬಿಡ್ತಾನೆ ಇರುತ್ತೆ, ಒಣಗಿರೋ ಹೂಗಳು ಸಿಗ್ತಾನೆ ಇರುತ್ತೆ. ಹಾಗಾಗಿ ವಾರದಲ್ಲಿ 1-2 ಸಲನಾದರೂ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಇದನ್ನ ಡೆಡ್ ಹೆಡಿಂಗ್ ಅಂತ ಹೇಳ್ತಾರೆ. ನಾವು ಗಿಡಕ್ಕೆ ಏನು ನ್ಯೂಟ್ರಿಷನ್ ಕೊಡ್ತಾ ಇರ್ತೀವಿ ಅದೆಲ್ಲ ಹೊಸ ಮೊಗ್ಗುಗಳಿಗೆ ಸಿಗದೇ ಈ ಥರ ಒಣಗೋಗಿರೋ ಸ್ಟೆಮ್ಗೆಲ್ಲ ಹೋಗಿಬಿಟ್ಟು ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಣಗೋಗಿರೋ ಹೂವು ಯಾವ ಸ್ಟೆಮ್ಮಿಂದ ಬಂದಿದೆ ನೋಡಿಕೊಂಡು ಆ ಕಡ್ಡಿನೇ ಫುಲ್ ತೆಗೆದುಬಿಡಬೇಕು. ಇನ್ನು ಫರ್ಟಿಲೈಸರ್ ವಿಷಯಕ್ಕೆ ಬಂದರೆ, ಹೂ ಬಿಡೋ ಅಂಥ ಗಿಡಗಳಿಗೆ ನಾವು ಆಗಾಗ ಫರ್ಟಿಲೈಸರ್ ಹಾಕ್ತಾನೆ ಇರಬೇಕು. ಹೂಗಳು ಜಾಸ್ತಿ ಬಿಡ್ತಾ ಇರುತ್ತೆ, ಹೂವಿನ ಸೈಜ್ ಕೂಡ ತುಂಬ ತಿಕ್ಕಾಗಿ ಬರುತ್ತೆ. ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕೋರಾದರೆ DAP ಮತ್ತು ಬೋನ್ ಮೀಲ್ ಅಂತ ಸಿಗುತ್ತೆ. ಅದು ಹೂ ಬಿಡೋ ಗಿಡಗಳಿಗೆ ತುಂಬ ಒಳ್ಳೆಯದು. ಅದನ್ನು ಹಾಕ್ಬೋದು. 15 ಡೇಸಿಗೆ ಒಂದು ಸಲ ಅರ್ಧ ಟೀ ಸ್ಪೂನಷ್ಟು ಹಾಕಬೇಕು. ನಾನು ಇದಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನೇ ಹಾಕೋದು. ಹಸುವಿನ ಸೆಗಣಿನ ನೀರು ಮಾಡ್ಕೊಂಡ್ಬಿಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಥರ ಮಾಡಿಕೊಂಡು ಹಾಕ್ತೀನಿ. ಹಸುವಿನ ಸೆಗಣಿನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು, ಅದನ್ನು ಲಿಕ್ವಿಡ್ ಮಾಡಿಬಿಟ್ಟೇ ಹಾಕಬೇಕು. ಡೈರೆಕ್ಟಾಗಿ ಹಾಕೋರು ಒಣಗಿರುವಂಥ ಹಸುವಿನ ಗೊಬ್ಬರನ ಹಾಕಬಹುದು. ಎಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳು ತುಂಬ ಸ್ಲೋ ರಿಲೀಸ್ ಫರ್ಟಿಲೈಸರ್ಗಳಾಗಿರುತ್ತೆ. ಮಣ್ಣು ನಿಧಾನವಾಗಿ ಈ ಫರ್ಟಿಲೈಸರ್ಗಳನ್ನ ಎಳ್ಕೊಂಡು ಗಿಡಗಳಿಗೆ ಕೊಡ್ತಾ ಇರುತ್ತೆ. ಹಾಗಾಗಿ ನೀವು ಇದನ್ನ ತಿಂಗಳಿಗೆ ಒಂದು ಸಲ ಹಾಕಿದರೆ ಸಾಕು. ಈ ಜಿರೇನಿಯಮ್ನ ಸೀಡ್ಸಿಂದ ಕೂಡ ಬೆಳಿಬೋದು. ಸೀಡ್ಸಿಂದ ಬೆಳೆಯೋರು ಅದರಲ್ಲಿ ಹೂನ ಒಣಗೋಗೋ ತನಕ ಹಾಗೆ ಬಿಡಬೇಕು. ಒಣಗೋದ್ಮೇಲೆ ಅದನ್ನ ಓಪನ್ ಮಾಡಿದರೆ ಅದರಲ್ಲಿ ಹೇರ್ಸ್ ಥರ ಕಾಣ್ತಾ ಇರುತ್ತೆ, ಅದರಲ್ಲಿ ಸೀಡ್ಸ್ ಇರುತ್ತೆ. ಈ ರೀತಿ ಚೆನ್ನಾಗಿ ಒಣಗಿರೋ ಸೀಡ್ಸ್ನ ನಾವು ಪಾಟಲ್ಲಿ ಒಂದು ಕಡೆ ಹಾಕಿದರೆ ಅದರಲ್ಲಿ ಕೂಡ ಗಿಡ ಬರುತ್ತೆ. ಆದರೆ ಅದು ತುಂಬ ಸ್ಲೋ ಆಗುತ್ತೆ. ಅದಕ್ಕಿಂತ ಕಟ್ಟಿಂಗಿಂದ ಬೆಳೆಯೋದು ತುಂಬ ಈಸಿ ಮೆಥಡ್. ಈ ಜಿರೇನಿಯಮ್ಮು ವಿಂಟರ್ ಸೀಸನಲ್ಲಿ ಗಿಡಕ್ಕೆ ತುಂಬ ಹೂ ಬಿಟ್ಟಿರುತ್ತೆ. ನೀವು ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗೆ ಏನಾದರೂ ಹಾಕಿದರೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಹಾಕಿದರೆ ವಿಂಟರಲ್ಲಿ ಗಿಡ ತುಂಬ ಹೂ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ ಜಿರೇನಿಯಂ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ವಿಷಯಗಳನ್ನ ನಾನು ಹೇಳಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.